ನನ್ನ ಹಳೆ ಬರ್ದಾನು ಆ ಶಕ್ತಿ ಮಗಳು ಮಟ್ಟಿಗೆ ಕುತ್ಕೊಂಡು ನನ್ನ ಬುಟ್ಟಿ ನೋಡ್ತಾಳು, ಬುಟ್ಟಾಗಿ ಎರಡು ಹೂವನ್ನು ನೋಡ್ತಾಳು, ನಿಜ ಎರಡು ಗೋಡು ನೋಡ್ತಾಳು, ಒಂದೇ ತುಳಿ ಒಂದು ಅದನ್ನು ಪರೀಕ್ಷೆ ಮಾಡಿ ರೋಜಾವು ಕನಕಾಂಬರಾವು ಮಲ್ಲಿಗೆವು ಕೇಳ್ರಿ ಆ ಶಿವನು ಕರಡಿದ್ದ ಇತ್ತಾಲಿಂದ ಅವನಿಗೆ ಬರ್ಲೆ ಬರ್ಲೆ ಬರ್ಲೆ
ಇವನು ಅವನು ಆಹಾ ಎಷ್ಟು ಚಂದನ ನೋಡ್ರಿ ಇವನು ಏ ಹೂ ನಮ್ಕೊಂಡ್ರೆ ಅವನಿಗೆ ಕರೆಯಾಗತ್ತೀನಿ ಅಲ್ಲ ನೀ ಏನ ವ್ಯಾಪಾರ ಮಾಡಕ್ ಬಂದೀವ ಮತ್ತೆ ಎದಕ್ಕಾರ ಬಂದೀವ ನಿನಗೆ ಹೆಂಗ್ ಕಾಣಕತ್ತಿ ನಿನ್ ಗಂಡಿಗೆ ಅದಕ್ಕೆ ಯಜಮಾನ್ರು ಹೇಳ್ತಾರ ಮೀಸ ಬರುವಾಗ ದೇಶ ಕಾಣಂಗಿಲ್ಲ ಅಂತೆ ಅದೇನೋ ಬರಕ್ಕೆ ಏನಿಲ್ಲ ಕಾಣಂಗಿಲ್ಲ ಅಂತೆ ನಿನಗಲ್ಲಿ ಎದುರು ಕಡಿಮೆ ಅಂತ ದೊಡ್ಡ ತಗೊಂಬಂದಿನಿ ಹೆಂಗೈತಿ ಏನು ಹೂವಿನ ಹುಟ್ಟಿ ಅದು ಏನೇನಾಗೋಲ್ದಾಗ ಹೋಗ್ಲಿ ಬಿಡ ನನಗೆ ಚೆನ್ನಾಗಿರೋ ಉದ್ದಾಗಿರೋ ಒಂದ್ 2 ಮೊಳ ಹೂ ಕೊಡ ಮುಂದಿನ ಕೊಟ್ಟು ಹಿಂದಿನ ಕೊಟ್ಟು ಆಟಂದ್ಮೇಲೆ 2 ಮೊಳ ಯಾಕೆ ಚಂದಿನಿ ಬುಟ್ಟಾಗಿರೋ ಹೂವೆಲ್ಲ ತಗೊಂಬಿಡು ಆದ್ರೆ ದುಡ್ಡು ಕೊಡಬೇಡ ಆಮೇಲೆ ದುಡ್ಡಿಂದ ಎಲ್ಲ ಹೂ ನನಗ ಕೊಟ್ಟ ಈ ನಿನ್ನ ಖಾಲಿ ಪುಟ್ಟಿ ತೆಗೆ ಮೇಲೆ ಡಬ್ ಹಾಕೊಂಡು ಪಿರಿ 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 ಹುಚ್ಚನಾಯ್ತಿರೋದಂಗ ತಿರುಗಬೇಕಂತ ಅಲ್ಲ ಚಾಂದಿನಿ ನಿನ್ನ ಸಲುವಾಗಿ ಬೇಕಾದ್ದು ಮಾಡತ್ತೇವೆ ರಾಚಾಂದಿನಿ ಅಲ್ಲ ಚಾಂದಿನಿ ಕಟ್ಟಿಗೆ ಕುಂತ್ಕೊಂಡು ಸಣ್ಣ ಸಣ್ಣ ಹುಡ್ರ ಕಳಿಸ್ತೀರ ಓದಾರಾಗ ನೀ ಯಾವ ತರ ಆತೇನ ನಮ್ಮಪ್ಪ ಅದನ್ನೆಲ್ಲ ಶೆಟ್ಟಿ ಅವನ ಶೆಟ್ಟಿ ಬ್ಯಾನೆ ಬರ್ಲಿ ಭಾವ ನನ್ನ ಮಗ ಅವನ ಸಲುವಾಗಿ ಬರುವುದಿಲ್ಲ ಬರೆಯನ್ನ ಬಂತಂದ್ರೆ ಸಾಕು ಹಿಂದಿನ ಬರ್ತಿರ್ತಾನ ಅದಕ್ಕೆ ಅವನ ಸಲುವಾಗಿ ಬರುದಿಲ್ಲ ನೋಡು ಮಮ್ಮ ನೀ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟು ಹೂವ ಕೊಡ್ತೀಯ ಅಂದ ಮ್ಯಾಲ ನಾಳೆಯಿಂದ ಯಾವ ಹುಡುಗರಿಗೂ ಕಳ್ಸಂಗಿಲ್ಲ ನಾನು ಬರ್ತೀನಿ ಹೂ ತಗೊಳಕ ನೋಡಿ ಅಟ್ಟುದು ಬೇಡ ಹಂಗಾದ್ರೆ ಹೂವಂತೂ ಮುಡಿಸ್ತೀನಿ ತಡಿ ಒಂದ್ ಪುಟ್ಟಿ ಹೂವು ಮುಡ್ಸ್ಕೊಂಡು ಆನಂದ ಮಾಡಿ ಅವಾಗ ಏನಲ್ಲ ಗಾಡಿ ಮೈಸೂರು ಮಲ್ಲಿಗೆ ಮೈಯೆಲ್ಲ ಹೋಳಿಗೆ ಅಂಗಾಂಗ ಅರಳಿಸಿ ಪಂಚಾಂಗ ಓದಿಸಿ ಮಲ್ಲಂಗ ಹಾಸಿ ಬಿಡುವೆ ಮೈಸೂರ ಬೆಳೆದು ಬಿಡುವೆ
ಏನು ಗೊತ್ತ ನಮ್ಮ ತಿರುಗಿ ಕಾಲ ಇಲ್ಲಿ ಯಾವನ ನಿಂತಾನ ಇನ್ನೊಬ್ಬ ಕೇಳಲಿ ಏನು ಎರೆ ತಮ್ಮ ನನ್ನ ಮಗಳು ಏನಾದ್ರು ನೋಡ್ತಿ ಏನ ನಿನ್ನ ಮಗಳು ನಾಯಕ ಮಾಡ್ಲು ಮುದಿಯ ನನ್ನೇನು ಗಾಯ ಕಚ್ಚಿದ ಮುದುಕ ಎಳೆ ಕಿಮ್ಮತ್ ಕೊಟ್ಟು ಮಾತನಾಡಲಿ ಹೆಂಗೈತದೆ ನಿನ್ನ ಮೈಯಾಗ ನಮ್ಮೂರಿಗೆ ಬಂದು ನನಗೆ ಮಾತನಾಡಪ್ಪ ಇವನು ಸೆಟ್ಟಿನ ನೀವು ಸೊಟ್ರೆ ನೀವು ಒಂದೇ ಗೊತ್ತಾಗ್ದಿಲ್ಲ ನೋಡ್ರಿ ಹೆಂಗ್ ಗೊತ್ತಾತ ಈ ಜಾತ್ರೆ ಹೋಗೋರು ಇಂಥವ್ರೆ ಯಾರೋ ಅನ್ಕೊಂಡು ಹೋಗ್ಲಿ ಬಿಡ್ರಿ ಸೊಟ್ರೆ ಬೆಳಿಗ್ಗೆಲಿಂದ ವ್ಯಾಪಾರ ಆಗಿಲ್ರಿ ಸುಮ್ಮನೆ ತಿರುಗಾಡೋದು ಹೂವು ಬೇಕಲ್ರಿ ಸೊಟ್ರೆ ಹೂವು ನಾನು ನನ್ನ ಮಗಳಿಗೆ ತಿರುಗಿ ನನಗೆ ಸಾಕಾಯ್ತೆ ನೋಡಪ್ಪ ಅದೇ ನನ್ನ ಮಗಳೇನೆ ಕಾಣಿಸೋಲ್ಲ ಊಟ ನಾನು ಏನಾರ ಅಲ್ಲೇ ಚೋಳ ಮಗ ಯಾಕೆ ರೀ ಸೊಟ್ರೆ ಗುರುಣನ್ ತಾಂಡ ಎದ್ದಲ್ಲ ನಿನ್ನ ಮಗಳು ಹೆಂಗ ಮುಚ್ಚಲ ಮಗ ಮುಚ್ಚಲ ಮಗ ಹೆಂಗ ನನ್ನ ಮಗಳು ಓಡುವಾಗ ಕೈಲಾಯ್ತೆ ಅಂದ್ರೆ ಊರಾಗ ಬೇಕಾದ್ರೆ ಕುಟುಂಬ ಮಾವದಲ್ಲಿ ತಿಂಗಳಿಗೆ 6,000 ರೂಪಾಯಿ ಸಂಬಳ ಬರ್ತಾವ 3,000 ರೂಪಾಯಿ ನನ್ನ ಮಗಳು ಆಗ್ತಾನ ಬೇಸ್ ನೋಡ್ಕೊತಾನ ಬೇಕಾದ್ರೆ ಇರ್ತಾವ ನನ್ನ ಮಗಳು ಯಾಕೆ ಓಡಿರ್ತಾಳೆ ಮಗ ಸೊಟ್ರೆ ನೀವೇ ಹೇಳ್ದಲ್ರಿ ನನ್ನ ಮಗಳು ಇಲ್ಲ ಅಂತ ಸೊಟ್ರೆ ನೀವೇನೇ ಹೇಳ್ರಿ ಈಗಿನ ಕಾಲದಾಗ ನಿಮ್ಮ ಮಗಳು ನಂಬೋದ ಗುರುನ ನಂಬೋದು ಎರಡು ಒಂದೇ ನೋಡ್ರಿ ಎಲ್ಲಿ ಕೂಡಿರ್ತಾರೋ ಗೊತ್ತಿಲ್ಲ ಎಲ್ಲಿ ಸಾಲಿಂದ ಕೂಡಿರ್ತಾರೋ ಗೊತ್ತಿಲ್ಲ ಹೊರಗಿಂದೊಳಗೆ ಕೆಲಸ ಮುಗಿಸ್ಬಿಟ್ಟಿರ್ತಾರ್ರಿ ಕೆಲಸ ಮುಗಿಸ್ಬಿಟ್ಟಿರ್ತಾರ ಗೋವಾದ ಕಡೆ ಹೊರಗೋಗಿರ್ತಾರ ಅಲ್ಲಿಗೆ ನೀರೆಲ್ಲ ಕಳೆಯುತ್ತೆ ಗೋವಿಂದಪ್ಪ ಆದ್ರೆ ನನ್ನ ಮಗಳ ಅಂತ ಕೇಳಿದೆ ಅದೇ ನೀ ಯಾಕೆ ಓಡಿ ಹೋಗ್ತಪ್ಪ ಗವದ ಕಡೆ ಸೊಟ್ರೆ ನಾವೊಬ್ಬನೇ ಹೋಗಿ ಏನ್ ಮಾಡ್ರಿ ಸೊಟ್ರೆ ನಾವೊಬ್ಬನೇ ಹೊರಗೆ ಏನ್ ಮಾಡ್ಲಿ ನನಗೆ ಈ ಊರಾಗ ಒಂದು ಹುಡುಗಿ ಸೆಟ್ ಆದ್ರೆ ವ್ಯಾಪಾರ ನಾ ಯಾಕೆ ಮಾಡ್ರಿ ಸೆಟ್ರೆ ನಾ ಯಾಕೆ ಮಾಡ್ಲಿ ನಾನು ಸಿಗೋಗ್ಬಿಡ್ತೇ ಗೋವಾದ ಕಡೆ ಆದ್ರ ನನ್ನ ಹಣೆ ಬರಕ್ಕ ಈ ಊರಾಗ ಒಂದ ಹುಡುಗಿ ಸಿಗಬಾರ್ದು ಇಲ್ಲ ಕಟ್ಟ ಹಾಕಿದೆ ನಮ್ಗ ತಪ್ಪೇನೈತ್ರಿ ಸೆಟ್ರೆ ಯಾಕ ನಮ್ಮ ವಯಸ್ಸಿನಾಗ ನೀವು ಏನು ವೈಟ್ ಹೊಡೆದಿಲ್ಲೇನ್ರಿ ಎಲ್ಲ ಕಾಮನೆ ಬಿಡಿದೆ ಏನೋ ವಯಸ್ಸಿನಾಗ ಅಲ್ಲೇ ಮಾಮೂಲಿ ಇಟ್ಕೊಂಡು ಹೋಗ್ಬಿಟ್ಟಿದ್ದೆ ಇವತ್ತು ಇವಾಗ ಮನಸ್ಸಿನ ಮೇಲೆ ಮದುವೆ ಆಗ್ಬಿಟ್ಟಿವಪ್ಪ ಮನಸ್ಸಿಟ್ಟಾಗ ಮದುವೆ ಆಗ್ಬಿಟ್ಟು ಹೋಯ್ತು ಹೂವು ತಗೊಳ್ರಿ ಸೆಟ್ರೆ ಹೂ ಬೇಕೇನ್ರಿ ಹೂವ ಕೊಟ್ಟು ಒಂದೆರಡು ಮಳೆ ಹೂವ ಹಿಡ್ಕೊಂಡು ಧಾರಾಗ ಹೊಂಟ್ರಿ 3 ವಾಸನಿಂದ ಬರಲ್ಲ ಅವನು ದುರ್ಗವ್ವ ಅಂತೀನಿ ಮಾರೆ ಯಾರು ಎಲ್ಲಿ ಹೋಯಾರೋ ಏನೋ ಕಡಿಯೇ ಎಲ್ಲಿ ಹೋಯ ಕಟ್ಟಿಯ ಮಗಳೇ ಚಂದವ ಸ್ವಲ್ಪ ಗಟ್ಟಿಗೆ ಕೂಗ್ರಿ ಈ ಡಿಜೆಗಳ ಸೌಂಡಿಗೆ ಇವ್ರು ಮಾತಾಡೋ ಮಾತಿಗೆ ನಿಮ್ಮ ಮಗಳ ಕಿವಿಯಲ್ಲಿ ಕೇಳಿಸ್ಬೇಕು ಗಟ್ಟಿ ಕೂಗ್ರು ಇನ್ನ ಸ್ವಲ್ಪ ಗಟ್ಟಿಗೆ ಕೂಗ್ರಿ ಚಂದವ ಎಲ್ಲಿ ಬಾರ್ವೆ ನಿಂಗೆ ತಿರುಗಿ ಕಾಯ್ದೆ ಚಾಲು ಅಂತ ಸೀತಾ ಬಾರ ಹುಡುಗ ಮಗನ ಮಾಡೋಣ ಎಲ್ಲಿ ಹೋಯ್ತೆ ನೀವು ಮೌನ ಇವಾಗ ತಿರುಗಿ ಸಾಕಾಯ್ತು ಇವಾಗ ಯಪ್ಪ ಊಟ ಎಲ್ಲಿ ಹೋಯ್ತೆ ನಿಮ್ಮ ಮೌನ ಇದಕ್ಕೆ ಒಯ್ದು PPR ಚೆಕ್ ಮಾಡ್ತಿದ್ರು ನೋಡಿ ಈಗ ಶಡದೆ ಇದೇ ಚೆಕ್ ಮಾಡ್ತಾರೆ ಯಪ್ಪ ನಾನು ನಮ್ಮ ಗೆಳತಿ ಮನೆಗೆ ಹೋಗಿದ್ನೆ ಈಗ ನಿನ್ನ ನೋಡಕ್ಕಂತ ಹಂಗ ಹೊಡ್ಕೊಂತ ನನ್ನ ನೋಡಕ್ಕಿತ್ತೆ ನಾನು ನೋಡಿ ಸಾಕ ನಿನ್ನ ನೋಡಕ ಒಂದು ಆಳತ್ತಿಲ್ಲ ನಮ್ಮ ಬಾಳ ಬೆಲ್ಲ ನೀವು ಯಾರು ಕೊಟ್ಟರು ಮಗಳ ಅಪ್ಪ ನಿನ್ನೆ ಕೇಳ ನೀವು ಮಾವನೇ ಹೂವ ಯಾರು ಕೊಟ್ಟರು ಇದ ನಮ್ಮ ಗೆಳತಿ ಮಾದೇವಿ ಅದ ಅಕ್ಕಿ ಕೊಟ್ರು ನನ್ನ ಮುಂದೆ ಹೋಯ್ತ ಅವ್ನು ಕೊಟ್ಟಿರ್ತಾನ ಸುತ್ತ ಮಾಲೆ ಕೊಟ್ಟ ಮಾಲೆ ನಿನ್ ಗೆಳತಿ ತೋರ್ಸ ಮಾಲೆ ಕೊಟ್ಟ
ನಿಮ್ಮ ತಲೆ ಒಂದು ಕುಟ್ಟಿ ಛತ್ರ ಬಿಡ ಕರೆ 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 ನೀ ಮನೆಗೆ ರೊಕ್ಕ ಇಟ್ಟಿದ್ದಲ್ಲ ಆ ರೊಕ್ಕ ತಗೊಂಡು ಗೋವಿಂದ ಮಾಮ ನಂತೆ ಗೋವಿಂದ ನಿಮ್ಮ ಅವನ ಕೈ ಹಾಕ್ತಾನೆ ಎಲ್ಲ ಬಾಜು ಅಂತಲ್ಲ ನಿಂತ ತಾವು ಬದಲು ಹಸಿತಾಗ ತಗೊಂಡು ಅವಶ್ಯಕ ಗಮ ಗಮ ನೂತ ಆಗ್ತಾನೆ ಹೇಳಿ ನೀವು ಮಾಮನ ಅಪ್ಪ ಐತೀನಿ ಬಾರಿ ಅವನ ವಾಸನೆ ಮಗಳ ಆದರೆ ಇಂಥ ಹೂವನ್ನೇ ಸಾಕವನಿಗೆ ಮೈಸೂರು ಮನೆ ಹೂವು ತಕ್ಷಣ ಪಟ್ಟು ಬಿಡ ಅವನು ಹೂವು ನಮ್ಮ ಅಪ್ಪ ತರ್ತಾನ ನೋಡಿ ಈಗ ಮೈಸೂರು ಮಲ್ಲಿಗೆ ಹೂವು ಹೆಂಗಿರ್ತ ನೋಡ ನಮ್ಮ ಮಗ ಇಂಥ ಚಿಲ್ಲರ ಮಗನ ಹತ್ರ ನಮ್ದೇನ ಮಾಡ್ತೈತವ ಮಗಳ ಮಗ ತಗೊಂಡು ನಿಮ್ಮ ತಗೊಂಡ ಡಬ್ಬ ಹಾಕಿದ್ರೆ ಹೂವಿನ ಬೊಟ್ಟೆ ನಿನ್ನ ಮಗಳನಳ ಬಣ್ಣದ ಚಟ್ಟಿ ನಾಳೆ ಹಾಕ್ತೀನಿ ಅವಳ ಬೆಟ್ಟಿ ಬೆಟ್ಟೆ ನಿನಗ ಮೋಸ ಮಾಡಿ ಇವು ನಿನ್ನ ಮಗಳಿಗೆ ಜೋಡಿಯಾಗಿ ಈ ಹೂವಿನ ಬುಟ್ಟಿ ಖಾಲಿ ಮಾಡಿ ನಿನ್ನ ಮಗಳನ್ನ ಇದ್ರ ಕುಂದ್ರಿಸ್ಕೊಂಡು ಹೋಗಿಲ್ಲ ಅಂದ್ರ ನನ್ನ ಹೆಸರು ಮಾರುವ ಗೋವಿಂದನೇ ಅಲ್ಲ. ಹರಿಯಾದ ಹುಡುಗರನ್ನ ನೋಡ್ಕೊಂತ ಅಡ್ಡಾಡ್ಬೇಕಂದ್ರ ನಮ್ಮಪ್ಪ ಅವನ ಶೆಟ್ಟಿಲಿ ಅವನ ಕುಣ್ಯಾಗ ಇಟ್ಕೊಂಡ್ಕೋತ ಬರ್ಲಿ ಬರೀ ನನಗೆ ಹಿಂದಿಂದ ಇದಿ ಬೆನ್ ಹತ್ತದಂಗ ಬೆನ್ ಹತ್ತನ್ರಿ ಇವ್ ನಾವು ನಮ್ಮಗ ಪಪ್ಪಿದೆ 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 ನನ್ನ ಕನಸ ಫಾರ್ಮರ್ ಪರಮೇಶ್ವರ ಟಮಾಟಿ ಕೆಂಪು ಕೆಂಪ ಯಾದಿ ಮೇಲೆ ಸಾದಿ ತುಡಿಗೆ ಮಾಡು
ಏನ್ ವಿಚಾರ ಮಾಡಕತ್ತೀಯಲ್ಲ ಅವ್ರಿಗೆ ಬರ್ರಿ ಡ್ರೈವರ್ ಸಾಹೇಬ್ರ ಬರ್ರಿ ನಿಮ್ಮದ ವಿಚಾರ ಮಾಡ್ಕೊಂತ ನಿಂತಿದ್ದೆ. ನಮ್ಮದೇನ ವಿಚಾರ ಮಾಡಕತ್ತೀಯ ಅವ್ರಿಗೆ ಏನಿಲ್ಲ ನಮ್ಮಂತ ಹರಿಯಾದ ಹುಡುಗಿಯರು ಎಲ್ಲಿ ನಿಂತಿರ್ತಾರಲ್ಲ ಬಂದು ಎಬ್ಸ್ಕೊಂಡು ನಿಂದಿರ್ತಿಲ್ಲ ಅಲ್ಲ ಬಂದ ತರಬಿ ನಿಂತು ಬಿಡ್ತಿರಲ್ಲ ಅದು ಹೆಂಗ ಅಂತ ವಿಚಾರ ಮಾಡಾಕತ್ತಿದ್ದೆ. ಕಂಡ ಹುಡುಗಿಯರತ್ರ ಹೋಗ್ ನಾ ಏನು ಹುಚ್ಚನ್ಕಂಡೇನು ಕಾರ್ಗಾಡ ಕುಂತ್ಕೊಂಡು ನೋಡಿದ್ನ್ಯ ಚಾಂದಿನ ಬಗಲ ಉಪೇಂದ್ರ ಇಲ್ಲಲ್ಲ ಅಂತ ವಿಚಾರ ಮಾಡಿ ಕಾರ್ಗಾಡ ಅಲ್ಲಿ ನಿಲ್ಲಿಸಿ ನಿನ್ನ ಹತ್ರ ಓಡೋಡೇ ಬಂದ್ರೆ ಚಂದ್ರಿ ಹೌದಾ ನಮ್ಮಮ್ಮ ಹಂಗಾದ್ರ ಇವತ್ತಿನ ಹಿಡ್ಕೊಂಡು ನಾನು ನಿನ್ನ ಉಪೇಂದ್ರ ಅಂತ ಕರೀಲ. ಕರಿಯ ಹುಡುಗಿ ಕರಿಯ ನಿನ್ನ ಮನಸ್ಸಿಗೆ ಯಾವ್ದು ಬರ್ತೇ ಅದ್ರೆ ಕರಿಯ ಅಯ್ಯ ಉಪೇಂದ್ರ ಮಾಡ್ ನೋಡ್ರಿ ಇವ್ನು ಅವನ ಕಾಶಿನತ್ತ ಮಾರಾಗೈತೆ HP ಪೆಟ್ರೋಲ್ ಪಂಪ್ ಆಗ್ಯಾನ ಉಪೇಂದ್ರ ನೀನ ಅಷ್ಟು ಸಲ ತಿಳ್ಕೊಂಬಾರ ಅವ್ರಿಗೆ ಈ ಡ್ರೈವರ್ ಗೋಪಾಲ್ ಅಂತ ಏನಂತೇಳಿ ಮುಂಬೈ ಮದ್ರಾಸ್ ಕೋಲ್ಕತ್ತಾ ಅಲ್ಲಿವರೆಗೆ ಅಡ್ಡಿಸ್ತೀನಿ ಅಷ್ಟೇ ರಾಜಸ್ಥಾನ್ ಮಹಾರಾಷ್ಟ್ರ ಅಲ್ಲಿವರೆಗೆ ಅಡ್ಸಿನಿ ಹಂಗ ಹಿಂಗ ಅಂದೆ ಕಾರ್ ಹಾಕೊಂಡೆ ಮಹಾರಾಷ್ಟ್ರದೊಳಗೆ ಅಜಂತಾಗ ಹೇಗ ಇಟ್ಟು ಬರ್ತೀನಿ ನೋಡ ಅಲ್ಲ ಗೋಪಿ ಮಾಮ ನನಗೂ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ತಿಳ್ಕೊಂಡೆನಾ ಏನೋ ನಮ್ಮ ಅಪ್ಪನ ಮೇಲೆ ಸ್ವಲ್ಪ ಬಾಳ ಅವಾಗಲೇ ಸಿಟ್ಟಿತ್ತ ಅದ ಸಿಟ್ಟು ನಿನ್ನ ಮೇಲೆ ತಕೊಂಡ್ಬಿಟ್ಟೆ ನಾನ್ ನಿನ್ನ ಎಷ್ಟು ಲವ್ ಮಾಡ್ತೀನಿ ಗೊತ್ತಿಲ್ಲ. ಹೌದಾ ಮಾರ್ಯ ಹೋಗಿ ನಿನ್ನ ಕೋಯಿಲೆ ಕಂಠದಿಂದ ಹಂಗಾದ್ರೆ ಮತ್ತೆ ಆ ಕಡೆಗೆ ಹೊರಟ್ನಾಗ
ಸ್ವರ್ಗದಲ್ಲಿ ತಿಳಿಸಿದ ವೀಳ್ಯ ಮಗಳ ಗೆದ್ದು ಕಂಡಿಟ್ಟೆ ಕಲಾಸಿ ಬಾಳ್ಯ ಗಾಳಿ 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 ಸುಂದರ ಗಾಳಿ ರಂಗು 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 ರಂಗೋಲಿ ಗಾಳಿ ಬಂದು ಕೂತ್ಕೊಳ್ಳಲು ಏನ ಕಾಣ್ರಿ ಏನ ಕಾಣ್ತ ಬಾ 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 ಇದೇ ಖುಷಿಗಾಗಿ ಹೊಸ ಪಿಕ್ಚರ್ ಬಿದ್ದೈತೆ ನೋಡ್ಕೊಂಬಂದ ಬಾ ಅಲ್ಲ ಹೋಗುವಾಗ ನಮ್ಮ ಅಪ್ಪ ಏನಾರು ನೋಡಿದ್ರ ನನ್ನ ಕಾರ್ ಗಾಡಿ ಐತಿ ಚಂದಿನಿ ಯಾಕೆ ಚಿಂತೆ ಮಾಡ್ತಿ ನೀನ್ ಬಿಡ್ತೀನಿ ಕರೆಕ್ಟ್ ಟೈಮ್ ಗೋಡ್ ಮನೆಗೆ ಆದ್ರೆ ಬಾರಿ ಚಂದ್ರೆ ಬಾ 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 ಅಂದಾಗ ನನ್ನನ್ನು ಎದುರು ಹಾಕಿಕೊಳ್ಳಲು ಯಾವನು ತಾನೇ ಈ ಊರಲ್ಲಿ ಮೂಡ BA ಪದವಿ ಮುಗಿಸಲು ನನ್ನ ಹತ್ತಿರ 5,000 ಸಾಲ ಮಾಡಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿ ಲಂಚ ಕೊಡಲಾಗದೆ ಮನೆಯಲ್ಲಿ ಕುಳಿತಿರುವ ಬಡ ಪೈಸೆ ಪೈಸಕ್ಕೆ ಗತಿ ಇಲ್ಲದೆ ಬಳಲಿತ್ತಿರುವೆ. ನಿನಗೆಲ್ಲಿಂದ ಬರಬೇಕು 5,000? ನಾನು ಹೇಳಿದ ಆ ಶಶಾಂಕ್ ನನ್ನ ತಂಗಿಯನ್ನು ನನ್ನ ಹತ್ತಿರ ಕೆಲಸಕ್ಕೆ ಕಳಿಸಲೇಬೇಕು. ಆಗ ಬಡವನ ತಂಗಿಯನ್ನು ನನ್ನ ಬಾಹು ಬಂಧನದಲ್ಲಿ ಸಿಗದಪ್ಪಲೇಬೇಕು. ಅದೇ ಈ ಶಿವಕಾಂತ ಗೌಡನ ಆಟ. ಅಂದಂತೆ ನಮ್ಮ ಫ್ಯಾಕ್ಟರಿಗೆ ಬೇಕಾಗಿರುವ ಕಳ್ಳಮಾಲಿನ ಸಂಬಂಧ ವಿಕ್ರಮ್ ಕಲಕತ್ತಾಗೆ ಹೋಗಿದ್ದಾನೆ ನನ್ನ ಬಲಗೈ ಬಂಟನಾಗಿ. ಅಷ್ಟೇ ಅಲ್ಲ, ಸ್ವಂತ ಮಗನಂತಿರುವ ವಿಕ್ರಾಂತನಿಗೆ ಈ ಮನೆಯಲ್ಲಿ ಅವನಿಗೆ ಮನ ಬಂದಂತೆ ಕುಡಿಯಲಿಕ್ಕೆ ಸ್ವಾತಂತ್ರ್ಯ ಕೊಡಲೇಬೇಕು.
ಇನ್ಸ್ಪೆಕ್ಟರ್. ಯಾವುದೋ ವಿಚಾರದಲ್ಲಿದ್ದೀರಾ? ಮತ್ತೇನಾದರೂ ಕೆಲಸ ಆಗಬೇಕಾದರೆ ಹೇಳಿ ಬರ್ರಿ. ನಾನು ಈ ಕಾಗಿ ತೊಟ್ಟಿದ್ದೆ ನಿಮಗೋಸ್ಕರ. ಅದು ನಿಮ್ಮಿಂದ ಅಂದ ಮೇಲೆ ನಿಮಗೆ ಮತ್ಯಾವ ಚಿಂತೆ? ಸೂರ್ಯಕಾಂತ್, ಚಿಂತೆ ಎಂಬ ಚಿಂತೆ ನನ್ನ ತಂದೆಯ ಪಾರ್ಥಿವ ಶರೀರದೊಡನೆ ಸಿರಿತನದ ಸಾಗರದಲ್ಲಿ ಅಂದದ ಅರಮನೆ ಕಟ್ಟಿಸಿ ಶೃಂಗಾರದ ಸಿಂಹಾಸನ ಮೇಲೆ ಬಂಗಾರದ ಬಾಗಿಲದ ರಕ್ತದ ಮಂಚದ ಮೇಲೆ ಯಾರಿ ಎಂಬ ಸೂಳೆರ ಮೇಲೆ ಬಿಟ್ಟು ಸರಿಯು ಈ ಸರ್ದಾರನಿಗೆ ಮುಂದೆ ಸೂರ್ಯಕಾಂತ್, ನಿನ್ನಿಂದ ನನಗೇನಾದರೂ ಕೆಲಸ ಆಗಬೇಕಿದ್ದರೆ ನಾನೇ ಕರೆಸಿಕೊಳ್ತೀನಿ. ನಿನಗೇನಾದರೂ ಕೆಲಸ ಬಿದ್ದರೆ ನನ್ನ ಕೆಲಸ ಎಲ್ಲ ಮುಗಿಸಿಯೇ ಇಲ್ಲಿಗೆ ಅದು ಇರಲಿ. ಎಲ್ಲಿ ವಿಕ್ರಾಂತ್ ಕಾಣುತ್ತಿಲ್ಲವೇ? ಅವನು ಬೆಂಗಳೂರಿನಲ್ಲಿರೋ ಫ್ಯಾಕ್ಟರಿ ಸಾಮಾನು ಖರೀದಾಗಿ ಅವನು ಇಲ್ಲದೆ ನನಗೇನೋ ಕಳೆದುಕೊಂಡಂತ ಇದೆ ಸೂರ್ಯಕಾಂತ್. ಅಷ್ಟೊಂದು ಭಾರವಾಗದೆಯೇ ಅವನ ನಿಷ್ಠೆ? ಸೂರ್ಯಕಾಂತ್, ನಿಷ್ಠೆಯಿಂದ ಕೆಲಸ ಮಾಡುವ ಅವನೆಂದು ನೀನು ತಿಳಿದಿರಬಹುದು. ಅವನು ನಿನ್ನ ತಪ್ಪು ಕಲ್ಪನೆ. ವಿಕ್ರಾಂತ್ ನನ್ನ ಮಗ ಅಥವಾ ನನ್ನ ತಮ್ಮನ ಸಮಾನ. ಒಟ್ಟಿನಲ್ಲಿ ಹೇಳಬೇಕಾದರೆ ವಿಕ್ರಾಂತನು ಈ ಮನೆಯಲ್ಲಿ ಅರ್ಧಕ್ಕೂ ಮೀಸಲಾಗಿದೆ. ಏಕೆಂದ್ರೆ ಅವನು ನನ್ನ ಬಲಗೈ ಬಂಟ. ಅಷ್ಟೇಕೆ ವಿಕ್ರಾಂತ್ ನನ್ನ ಆಯ್ದ. ಅಂದರೆ ನಿಮ್ಮ ಮಾತಿನ ಅರ್ಥ ವಿಕ್ರಾಂತ್ ನಿಮ್ಮ ಆಯ್ದ, ಮತ್ತೆ ನಾನು ಹೀಗ್ಯಾಕೆ ಮನಸ್ಸು ಮುನಿಸಿಕೊಳ್ಳದೆ ಸೂರ್ಯಕಾಂತ್? ನೀನೇನು ಹೊರಗಿನೂ ನೀನೇ ಹಿಂಗ ತಪ್ಪು ತಿಳಿದರೆ ಸಾವಿರಾರು ಜನ ನಮ್ಮ ಕೈಯಲ್ಲಿರುವಾಗ ಅವರಿಗೆ ಹೀಗೆ ತಿಳಿದರೆ? ಸೂರ್ಯಕಾಂತ್, ನಿನ್ನ ಬಗ್ಗೆ ನನಗೇನು ಕೆಟ್ಟ ಅಭಿಪ್ರಾಯವಿಲ್ಲ. ನಿನ್ನಿಂದಲೇ ನಮ್ಮ ಕಾರ್ಯಗಳು ಯಶಸ್ವಿಯಾಗಿರುವುದು. ಸುಮ್ಮನೆ ತಮಾಷೆಂದು ಬಿಡಿಗೋರೆ. ನಿಮ್ಮ ಸ್ವಭಾವ ನನಗೆ ಗೊತ್ತಿಲ್ಲವೇ? ವೆರಿ ಗುಡ್ ಸೂರ್ಯಕಾಂತ್. ಏನಾದರೂ ಬೋರ್ಡ್? ಎಸ್ ಶಟೇ. ಲೇ ಸಟಿ, ಒಳಗಡೆ ಫಾರಿನ್ ಸರ್ಕಿಗೆ ತೆಗೆದುಕೊಂಡು ಬರ್ಲಿ. ಆದ್ರಿ ಅಪ್ಪ. ಸೂರ್ಯಕಾಂತ್, ಕಮ್ ಆನ್, ಎಂಜಾಯ್ ಮಾಡೋಣ. ಮತ್ತೊಂದು ಕುಡಿಯೋಣ ಬಾರೋ ಮಗ, ಚಿಂತೆಲಿ ಕಾಯ್ದೋದ್ರೆ ದೊಡ್ಡ
ತೋರಿಸುವ ಮದ್ಯಪಾನ ಮುದ್ದು ಸಿಕ್ಕರೆ ಕಾಮಗಾನ ಕುಡಿಯಲಮ್ಮದು ಬಾಣದ ದಿನವೋ ಎಲ್ಲೋ ಮಗನ ಶೆಟ್ಟಿ ಅವನ ಗೋಪಾಲ್ ಎಲ್ಲಿದ್ರೆ ಕರ್ಕೊಂಡು ಬರ್ಲಿ ಯಾಕೋ ಶೆಟ್ಟಿ ಹೆಂಗೈತೆ ಮೈಯಾಗ ನನ್ನ ಗೋಪಿ ಅಂತ ದೊಡ್ಡ ಏನು ಏ ಗೋಪಿ ಹಿಂಗೆ ಐಟಿ ಬೆಳಿತಿರೋ ನಾನು ಹೇಳ್ದಂಗೆ ಕೇಳ್ತಿರೋ ನೀವು ಹೇಳ್ದಂಗೆ ಕೇಳಕ್ಕೆ ನಾವು ಬಿಡೋದ್ರ ಬಿಡ್ರಿ ಗೌಡ್ರೆ ಇದೇ ಖುಷಿಯಲ್ಲಿ ಅರ್ಥವಾಯ್ತು ಲೇ ಶೆಟ್ಟಿ ಒಳಗಡೆ ದುಡ್ಗಿದ್ಲಲ್ಲ ಆಗಳಿನಲ್ಲಿ ಮಾಮೂಲಿ ಬಟ್ಟೆಡ್ರಿ ಮಾಮೂಲಿನ ಆಮೇಲೆ ಕೊಟ್ರೆ ಅವಳನ್ನು ಮೊದಲು ಈ ಇನ್ಸ್ಪೆಕ್ಟರ್ಗೆ ಭೇಟಿ ಮಾಡು ಬರೀ ಶಿವ ಬೆಟ್ಟ ಹಚ್ಚಾಕೆ ಎಲ್ಲ ಮುಗಿಸ್ಕೊಂಡೆ ಕರ್ಕೊಂಡು ಬರ್ತೀನಿ ಶೆಟ್ಟಿ ಮಾಲ್ ಫಸ್ಟ್ ಕ್ಲಾಸ್ ಇರಬೇಕು ಕೇಳಿದ್ರೇನ್ರಿ ನೀವು ಅದನ್ನು ಹೆಂಗ ಒಂದು ಸಲ ನೋಡಿದ್ರೆ ಕಣ್ಣಿಗೆ ಮರ್ಚಿ ಬಂದ್ರೆ ಹೌದನ್ರಿ ಹೆಂಗ ನೋಡಿ ನಮ್ಗೆ ಮುಟ್ಟಿದ್ರೆ ಅಂತ ಶಿವಾಯ ನಮ್ಮ ಅಂದ ನಿಮಗೆ ಬಿಟ್ಟಿದ್ದು ಅತಿ ಬಿಟ್ಟಿದ್ದು ಒಟ್ಟಿಗೆ ಹೇಳ್ಬೇಕಾದ್ರೆ ಬೆಣ್ಣೆ ರಬ್ಬ ಬೆಣ್ಣಿದ್ದಂಗೈತ್ರಿ ಯಪ್ಪ ಬೆಣ್ಣೆ ಹಾಗಾದ್ರೆ ನಡೆ ಹೋಗೋಣ ಬರೀ ಶಿವ ನಮಸ್ಕಾರ ಶಿವಕಾಂತ ಗೌಡನಿಗೆ. ಓ ರವಿರಾಜ
ಹೇಳಬೇಕು, ನಿಮ್ಮಂಥವರಿಗೆ ಸದಾ ಕಾಲ ತೆರೆದಿರುತ್ತದೆ ನಿಮ್ಮ ಮನೆಯ ಬಾಗಿಲು. ಅದು ಅಲ್ಲದೆ ಹಣವಿಲ್ಲದ ಮನುಷ್ಯ ನೀರಿಲ್ಲದ ಬಾಯಿ ಹಾರದಂತೆ ಹಾಗೆ ನಿನ್ನ ಸ್ಥಿತಿ ಇರಬಹುದು. ನೀನು ಕೇಳದಷ್ಟು ಸಾಲ ಕೊಡುವೆ, ಎಷ್ಟು ಬೇಕು ಕೇಳು, ಕೇಳದಷ್ಟು ಕೊಡಲು ಸದಾ ಸಿದ್ಧ ಈ ಶಿವಕಾಂತ ಗೌಡ. ಸಾಲ ಕೇಳಲು ಬಂದಿಲ್ಲ ಸೌಕಾರೆ, ಸಾಲ ತೀರಿಸಲು ಬಂದಿದ್ದೇನೆ. ನಿಮ್ಮ ಮನೆಗೆ ಬರೋರೆಲ್ಲರೂ ಸಾಲ ಕೇಳೋದಕ್ಕಾಗಿ ಅಂತ ನೀವು ಭಾವಿಸಿರೋದು ನಿಮ್ಮ ಮೂರ್ಖತನ. ಸಾಲವನ್ನು ಸರಾಯಿಯಂತೆ ಸೂರಿನಾಡಿ ಸಿಕ್ಕ ಸಿಕ್ಕ ಸೂಳೆಯರ ಸೆರೆಗಳದ ಸೌಕಾರ ಈ ಶಿವಕಾಂತಗೌಡ ಅಂದ ಮೇಲೆ ನನ್ನ ಮನೆಗೆ ಬರುವರೆಲ್ಲರೂ ಭಿಕ್ಷೆಯನ್ನು ಭಾವಿಸಲು ತಪ್ಪೇನಿದೆ? ಶ್ರೀಮಂತರ ಸಂಖ್ಯೆಯಲ್ಲಿ ಸಿಕ್ಕ ಸಿಕ್ಕಂತೆ ಮಾತಾಡಿದರೆ ವಿಷಯ ಗಂಭೀರವಾಗಿರುತ್ತದೆ. ಸರ್ಕಾರವನ್ನು ನಡೆಸಿ ಸಮಾಜವನ್ನು ಎದುರಿಸಿದ ಈ ಶ್ರೀಮಂತ ಶಿವಕಾಂತಗೌಡ ಎತ್ತರ ಆಗಿರಲಿ. ನೀನು ಸಾಲ ತೀರಿಸಲೆಂದು ಬಂದಿರಲಿಲ್ಲ, ನೀನು ನನ್ನ ಹತ್ತಿರ ವ್ಯಾಪಾರವನ್ನು ಇಟ್ಟುಕೊಂಡು ನನ್ನ ಮೇಲೆ ನೀನು ತೀರಿಸೋದಾದರೂ ಯಾವ ಸಾಲ? ನಾನು ತೀರಿಸಲು ಬಂದಿದ್ದು ನನ್ನ ಸಾಲ ಅಲ್ಲ, ನನ್ನ ಸ್ನೇಹಿತನ ಸಾಲ. ಅಂದರೆ ಓಹೋ, ಶಶಾಂಕನ ಸಾಲ. ವೆರಿ ಗುಡ್. ಹೆಚ್ಚಾಗಬೇಕಾಯ್ತು ನಿಮ್ಮ ಸ್ನೇಹ ಬಂದ. ಹಾಗಿರಲಿ, ಅವನು ತನ್ನ ತಂಗಿಯನ್ನು ನನ್ನ ಮನೆಗೆ ಕೆಲಸಕ್ಕೆ ಕಳಿಸುವನೆಂದು ಹೇಳಿರುವನಲ್ಲ. ಸಂಖ್ಯೆಯಲ್ಲಿ ಸಿಕ್ಕ ಸಿಕ್ಕಂತೆ ಮಾತಾಡಿದರೆ ವಿಷಯ ಗಂಭೀರವಾಗಿರುತ್ತದೆ. ದುಡಿದಿವೆ ದುಡ್ಡಿನ ತಾಯಿ ಎಂದು ದುಡಿಮೆದಿಂದ ಜೀವ ಸಾಗಿಸಿದ ರೈತರು ನಾವು. ಆದರೆ ನಿನ್ನಂತ ಜೀವನ ಸಾಗಿದ ರೈತರು ಅಲ್ಲ. ಶ್ರೀಕಾಂತ್ ಗೌಡ, ನೀನು ಕೊಟ್ಟ ಸಾಲ ಕೇವಲ 5,000. ಆ ಶಶಾಂಕ್ ನನಗೆ ಕೊಡಬೇಕಾದ 5,000 ನನಗೆ ಬಚ್ಚ. 15,000 ಸಾಲ ತೀರಿಸಲು ಬಂದ ಬಾಲಸೂರ ಕರ್ಣನಂತ. ಏ ಗೌಡ, ನೀವು ಶಶಾಂಕನ ಕೊಟ್ಟಿದ್ದು ಕೇವಲ 5,000. ಅಸಲು ಬೇಕೆ ಸೇರಿಸಿ 15,000. ಅದೇ ಬಚ್ಚ. ಅವನು ಮಾಡಿರುವ ಈ ಪ್ರಮಿಷರ್ ನೋಟು ಈಗ ಏನ್ ಹೇಳ್ತಿಲ್ಲ ಭಿಕಾರಿ. ಸಾಲ ಕೊಟ್ಟು ಸುಳ್ಳು ಸೈನ್ ಮಾಡಿಸಿಕೊಂಡು ಕೈಯ ಬಡ್ಡಿ ಮಾಡಿದ್ರು. ನಾನು ಯಾರು ಬಿಟ್ಟರೆ ಆರೋಗ್ಯ ಹಾಕುವ ನಿನ್ನ ನಾಲಿಗೆಯನ್ನು ನನ್ನ ಮನೆಗೆ ಬಂದು ನನಗೆ ಸವಾಲು ಹಾಕಿದೆಯಾ ಬಡವ? ಮೇಲಾಗಿ ಮತ್ತೆ ಅರದು ಹಾಕುವಷ್ಟು ಧೈರ್ಯ ಬಂದಿದ್ದೇನೆ ನಿನಗೆ. ಮೊದಲು ದೊಡ್ಡವರಿಗೆ ಮರ್ಯಾದೆ ಕೊಟ್ಟು ಮಾತನಾಡೋದನ್ನು ಕಟ್ಕೋ. ಮರ್ಯಾದೆ ಅದು ನಿನ್ನಂತ ಬಂಡನಿಗೆ ಮರ್ಯಾದೆ. ದುಡ್ಡಿದೆ ಎಂದು ದೊಡ್ಡವನಂತ ಹೇಳಿಕೊಳ್ಳುವ ದೊಡ್ಡ ಸಾಹುಕಾರ ನೀನಲ್ಲ. ದೊಡ್ಡವನು ತಿನ್ನುವ ತುತ್ತನ್ನು ಹಂಚಿಕೊಳ್ಳುವವನೇ ದೊಡ್ಡವನು. ಕಷ್ಟ ಬಂದಾಗ ಕರೆಗೆ ತೋಡಿ ಕಣ್ಣೀರು ಹಾಕಿಕೊಳ್ಳುವವನೇ ದೊಡ್ಡವನು. ಅರ್ಥೈಸಿಕೊಂಡು ಸಿಹಿಕೈಗಳನ್ನು ಹಂಚಿಕೊಳ್ಳುವವನೇ ದೊಡ್ಡವನು. ದುಡ್ಡಿನ ತಾಯಿ ಎಂದು ದುಡಿಮೆದಿಂದ ಜೀವನ ಸಾಗಿಸಿದ ರೈತರು ನಾವು. ಆದರೆ ದುಡ್ಡಿನ ಬೆಲೆ ಗೊತ್ತಿಲ್ಲದೆ ದುಡ್ಡಿನ ದರ್ಪದಲ್ಲಿ ದೌರ್ಜನ್ಯ ತೋರುವ ರೈತರ ಹಣವನ್ನು ಹೆಚ್ಚಾಗಿ ಬಡವರನ್ನೇ ಏರಿಸಿ ಆರಾಮಿಯ ದುಡ್ಡಿನಿಂದ ಮೇಲಿದ್ದರು ನೀವೊಬ್ಬ ಆರಾಮಗಾರ. ಇದೇನು ಗೋಡೆ ಗಂಭೀರವಾಗಿ ನಡೆಯುತ್ತಿರುವ ವಾಗ್ವಾದ. ಇದೆಲ್ಲ ಹಾಗೆ ಇದ್ದಂತೆ. ಇದರ ಬಗ್ಗೆ ನೀನೇನು ತಲೆಕೆಡಿಸಿಕೊಳ್ಳಬೇಡ. ಕಲ್ಕತ್ತಾದಿಂದ ನೀನು ತುಂಬಾ ಸುಸ್ತಾಗಿ ಬಂದಿರ್ತೀಯ.
ಒಳಗಡೆ ಹೋಗಿ ರೆಸ್ಟ್ ತಗೊಳ್ಕೋ. ಆಯ್ತು ಗೌಡ್ರೆ, ನೀವು ಹೇಳಿದಂತೆ ಆಗಲ್ಲ. ತೆಗೆದುಕೋ ನಿನ್ನ ಹಣ. ಗೌಡ್ರೆ, ನೀವು ನಿಜವಾಗ್ಲಿ ನೀವು ಶೆಟ್ಟಿನ ಪಡಿಬೇಕಾದ್ರೆ ಪುಣ್ಯ ಮಾಡಿರಬೇಕು. ನನಗೆ ಸ್ವರ್ಗ ತೋರಿಸ್ಬಿಟ್ಟು ಈ ಶೆಟ್ಟಿ ಅವರ ದುರಿಯಲ್ಲ ಗೌಡ್ರೆ, ಹಪ್ಸರೆ. ಓಹೋ ಹಣ, ಈ ಶೆಟ್ಟಿ ಮಾತು ಕೊಟ್ಟ ಮೇಲೆ ಮುಗೀತು, ವಿಷಯವೇ ಇಲ್ಲ. ಗೌಡ್ರೆ, ಈ ಹವ್ಯಕ್ಕೆ ಯಾರು? ಹಣ ಅಂದರೆ ಹಾಳಿ ಅಂತ ತಿಳಿದ್ದಾನೆ ಈ ನನ್ನ ಮಗ. ನನಗೆ ಬೀಗಲು ಮಾತನಾಡು ಮಗನ, ನನಗೆ ನಾನು ಬೀಗಲು ಮಾತನಾಡುವ ಮುಖ್ಯ. ನೀನು ಯಾರು? ನಿಮ್ಮ ಪಾಯ ಓಲೆ ಅಲ್ಲಿ ಅವಲಿ ಚತ್ತು ಮತ್ತು ಹತ್ತಾರಿಯಲ್ಲಿ ಎಲ್ಲ ಗಂಡು ಹುಲಿಯಾಗಿ ನಮ್ಮ ಪುಣ್ಯಗೋಡಿ ಇರುವಾಗ ನೀವು ಯಾವ ಗೌಡೆ? ಇವನು ಯಾರು? ಅವನಿಗೆ ಈ ಸಿಸಾಂತನ ಸಾಲ ತೀರಿಸಲು ಬಂದ ದಾನಸೂರ ಕರ್ಣ ಅಂತ ಅವನ ಸ್ನೇಹಿತ ರವಿರಾಜ. ಓಹೋ, ನೀನ ಬಡವರ ಬಂದು ಅಷ್ಟೇ ಅಲ್ಲ ಕಣೋ, ನಿಮ್ಮಂತ ಸುಖಾನ್ವಯಗಳ ಯಮನಾಗಿ ಬಂದಿರುವ ಧರ್ಮಸಿಂಹ. ಧರ್ಮದ ಸಿಂಧು ಇದು ಧರ್ಮದ ಬೀಡಲ್ಲ, ಧರ್ಮದ ಕಾಡು. ಹರಿಕಥೆಯಲ್ಲಿ ವಾಸವಾಗಿಲ್ಲ ನೋಡ. ಈ ಧರ್ಮದ ಹುಲಿ ನಿಮ್ಮಂತ ಶತ್ರುಗಳನ್ನು ಕಳೆದು ತಿರುಗುವಂತವಾಗಿದೆ ಈ ಹಳ್ಳಿಯ ಹುಲಿ. ಸೋಡಿ ಹುಲಿಯನ್ನು ಬರದಂದರೆ ಒಂದಿನ ಭಯ ಆಗಿವೆ. ಯಾವನ ಕೈಯಲ್ಲಿ ಸುಮ್ಮನೆ ಸಾಲ ಮಾಡಲು ಹೊಡೆದು ಹೋಗು. ನಿನಗೆ ಸಾಲ ತೀರಿಸೋದಾಗದಿಲ್ಲ, ಹೋಗಿ ಶಶಾಂಕನ ಬಗ್ಗೆ ಅವರ ತಂಗಿಯನ್ನು ಗೌಡರ ಮನೆಗೆ ಕಳಿಸು ಎಂದು. ಸರ್ಕಾರ ಕೊಡುವ ಸಂಬಳಕ್ಕೆ ನಿಯತಾಗಿ ದುಡ್ಕೋಬೇಕಾದ್ರೆ ಅಂತವರ ಬಿಟ್ಟು ಇನ್ನು ಏಜಿ ಕೊಡುವಂತ ನಾಯಿ ಆಗಿದೆಯಲ್ಲ, ನಾಚಿ ಆಗಬೇಕು ನಿನ್ನ ಜನ್ಮಕ್ಕೆ. ಹತ್ತು ಏಜಿ ಕೂಡ ಮಗ ಹುಡುಗ ಮತ್ತಿನಲ್ಲಿ ಮನೆಯನ್ನು ಮರೆತು ಗೌಡರ ಗಾಳಿಯ ನಾಯಿ ಆಗಿದೆಯಲ್ಲ, ಮನೆಗೆ ಹೋಗಿ ನೋಡು, ನಿನ್ನ ಹೆಂಡತಿ ಮತ್ತೊಬ್ಬನ ಬಲಿಯುತ್ತಾಳೆ. ಕತ್ತಿಕೊಂಡ ಹೆಂಡತಿಯ ಸುಖ ಕೊಡಲಾಗದ ಅಷ್ಟಲ್ಲ ಮತ್ತೊಬ್ಬ ಹೆಣ್ಣಿನ ಬಯಸುವ ಬಣ್ಣ. ಈಗ ನಾನು ಇಂಥ ಏಜಿ ಕೆಲಸ ಬಿಟ್ಟು ಕತ್ತಿಕೊಂಡ ಹೆಂಡತಿಯ ಗಂಡನಾಗಿ ಬರ. ನಮ್ಮ ದೇಶ ಸ್ವಾತಂತ್ರ್ಯಕ್ಕೆ ವೀರರು ಹೋರಾಡಿ ಪ್ರಾಣವನ್ನೇ ಪಣಕ್ಕಿಟ್ಟಿದ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಇಂಥ ಹಳ್ಳಿಯಲ್ಲಿ. 100 ಕೋಟಿ ಭಾರತೀಯರ ಭದ್ರದ ಕಾಯಿ ಮರ ಬಂದ ಚಲದ ಗುಡ್ಡದ ಶಿವ ಬಸವ ಹುಟ್ಟಿದ್ದು ಇಂಥ ಹಳ್ಳಿಯಲ್ಲಿ. ನರಗುಂದ ಬಂಡಾಯದಲ್ಲಿ ರೈತರ ತೊಳಲಿಕೆಯಾಗಿ ಹುಣ್ಣಿಗೆ ಬಲಿಯಾದ ಚಿಕ್ಕ ನರಗುಂದ ಈರಪ್ಪ ಹುಟ್ಟಿದ್ದು ಇಂಥ ಹಳ್ಳಿಯಲ್ಲಿ. ನಿಮ್ಮಂತ ಯಮನಾಗಿ ಬಂದಿರುವ ಈ ರವಿರಾಜ್ ಹುಟ್ಟಿದ್ದು ಇದೇ ಸಂತೆ ಕೂಳೂರು ಹಳ್ಳಿಯಲ್ಲಿ. ಹಾದರಕ್ಕೆ ಹುಟ್ಟಿದ ಸುರಮಗನ ಗೌಡ. ಇಂದಿಗೆ ಮುಗಿತು ನಮ್ಮ ಇಬ್ಬರ ವ್ಯವಹಾರ. ಮತ್ತೇನಾದರೂ ನಮ್ಮ ಮೇಲೆ ಆರೋಪ ಬಂದರೆ ಆರಂಭವಾಯ್ತೆಂದು ತಿಳಿದುಕೋ, ನಮ್ಮಿಬ್ಬರ ನಡುವೆ ಕ್ರಾಂತಿಯ ಕದನ. ಬರುತ್ತೀನಿ.
ಬೇಕು. ಇಲ್ಲ ಇದ್ದರೆ ನಮ್ಮ ಹಾಡ ಬಯಲಾಟ ಮಾಡಿ ಮಾನವನ್ನು ಹರಾಜು ಹಾಕಿ ಜಾಗ ಮಾಡುತ್ತಾನೆ ಇವನು. ಅದನ್ನು ಮುಂದಿನ ಅಂಕದಲ್ಲಿ ಅರಚು ನೋಡು ಶಿವಕಾಂತ ಗೌಡನ ಚಾಣಕ್ಷತನವನ್ನು. ಹಾಗಾದರೆ ಮುಂದಿನ ಉಪಾಯ ಕಾದು ಕುಳಿತುಕೊಳ್ಳಿ. ಗುಡ್ ಬಾಯ್.